ಹಾಯ್ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಜಾಲಿ ಜರ್ನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅರಬ್ಬಿ ಸಮುದ್ರ ಕಡೆಯಿಂದ ಬಂಗಾಳ ಕೊಲ್ಲಿ ಸಮುದ್ರದವರೆಗೆ ಬಂದಿದ್ದೇನೆ. ಈ ಸಮುದ್ರವನ್ನು ತೋರಿಸ್ತೇನೆ, ಹಾಗೆ ಈ ಬೀಚನ್ನು ತೋರಿಸ್ತೇನೆ. ಈ ಬೀಚಿನ ಹೆಸರು ರಾಮಕೃಷ್ಣ. ಸ್ಟಾರ್ಟ್ ಆಗಿದೆ ಈಗ. ಫ್ಯಾಮಿಲಿ ಎಲ್ಲ ಬೀಚಿಗೆ ಬರ್ತಾ ಇದ್ದಾರೆ. ಇದು ಬಂಗಾಳ ಕೊಲ್ಲಿ ಸಮುದ್ರ, ಬೇ ಆಫ್ ಬೆಂಗಾಲ್ ಅಂತ ಹೇಳ್ತಾರಲ್ಲ, ಅದೇ ಇದು. ಇಲ್ಲೇ ಪಕ್ಕದಲ್ಲಿ ಎಲ್ಲ ಒಂದು ಅಕ್ವೇರಿಯಂ ಇದೆ ಅಂತ ಹೇಳ್ತಾರೆ. ಹುಡುಕ್ತಾ ಹೋಗ್ತಾ ಇದ್ದೇನೆ. ನನ್ನ ವಿಶಾಖಪಟ್ಟಣಂ ಟ್ರಿಪ್ ಅಷ್ಟೇನು ಕಾಸ್ಟ್ಲಿ ಆಗಿಲ್ಲ. ನಾವು ಸಿಂಗಲ್ ಆಗಿ ಬಂದರೆ ಡಾಮಿಟ್ರಿ ಸಿಗ್ತವೆ. ಇಲ್ಲಿ ಬರೀ 200 ರೂಪಾಯಿಗೆ ಸಿಗ್ತದೆ. 24 ಗಂಟೆ ಇರ್ಬೋದು. ಈ ಹಾಸ್ಟೆಲ್ಗಳಲ್ಲಿ ಇರುತ್ತಲ್ವ ಬೆಡ್, ಅದೇ ಥರ ಇರ್ತದೆ. ಫುಡ್ಡೆಲ್ಲ ಹೊರಗಿಂದ ನಾವು ಹೊರಗೆ ಮಾಡಬೇಕಲ್ಲ. ಮತ್ತು ನಮ್ಮದು ಬೆಳೆ ಬಾಳುವ ಯಾವುದಾದ್ರು ವಸ್ತುಗಳಿದ್ದರೆ ಲಾಕರ್ ಕೂಡ ಇರ್ತವೆ ಅದರೊಳಗಡೆ. ನೀವು ವಿಶಾಖಪಟ್ಟಣಂಗೆ ಬಂದರೆ ಕಾಂಪ್ಲೆಕ್ಸ್ ಅಂತ ಒಂದು ಸ್ಟಾಪ್ ಸಿಗುತ್ತೆ. ರೈಲ್ವೆ ಸ್ಟೇಷನ್ದ ಬರೀ ಒಂದು 5 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಬಂದರೆ ಬೇಕಾದಷ್ಟು ಡಾಮಿಟ್ರಿಗಳು, ಲಾಡ್ಜ್ಗಳೆಲ್ಲ ಸಿಗುತ್ತವೆ. ಓಡಾಡೋಕ್ಕೆ ಬಸ್ಗಳಿದ್ದಾವೆ. ನಿಮಗೆ ವಿಶಾಖಪಟ್ಟಣಮಿಂದ ಬೀಚಿಗೆ ಬರಬೇಕಾದ್ರೆ 10K ಅಂತ ಒಂದು ಸರ್ಕಾರಿ ಬಸ್ ಇದೆ, ಅದರಲ್ಲಿ ಬರ್ಬೋದು. ಆಟೋದಲ್ಲಿ ಬರಬೇಡಿ, ಜಾಸ್ತಿ ತಗೊಳ್ತಾರೆ. ಗೊತ್ತಿಲ್ಲದವರಿಂದ ಸುಮಾರಾಗಿ ದುಡ್ಡು ಕೇಳ್ತಾರೆ. ನನಗೆ ಇವಾಗ ಒಬ್ಬರು ತೆಲುಗು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ. ನಿಮ್ಮ ಚಾನಲ್ನ ಹೇಳಿ. ಚಾನಲ್ ನಾಮ್ ಎಕ್ಸ್ಪ್ಲೋರ್ ವಿತ್ SF. ಹಾಂ, ಅವ್ರು ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಿದ್ದಾರಂತೆ, ಇಡೀ ಇಂಡಿಯಾವನ್ನು ತಿರುಗಿದ್ದಾರೆ. ಒಬ್ಬ ತಮ್ಮನಾಗಿ ನಿಮ್ಮನ್ನು ಕರೀತಾರೆ ಅಂತ ಹೇಳಿ ನನ್ನನ್ನು ಈಗ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವರ ಬೈಕಲ್ಲೇ ಹೋಗ್ತಿದ್ದೇನೆ. ಈ ವಿಡಿಯೋವನ್ನು ಇಲ್ಲೇ ಮುಕ್ತಾಯಗೊಳಿಸಿ.